ನಮಸ್ತೆ ಎಲ್ಲರಿಗೂ. ನಾನು ಇವತ್ತು ಒಂದು ಸಾತ್ವಿಕ್ ಪಾಟ್ಲಕ್ಕಿಗೆ ಅಟೆಂಡ್ ಆಗಿದ್ದೆ. ಅದ್ರ ಬಗ್ಗೆ ನಿಮ್ಗೆ ತೋರಿಸ್ತೀನಿ. ಅದು ಸ್ಪೆಷಲ್ ಪಾಟ್ಲಕ್ ಅಂತಾನೆ ಹೇಳ್ಬೋದು. ಏನು ಅಂತ ಅಂದ್ರೆ ನವರಾತ್ರಿ ಪಾಟ್ಲಕ್. ನಾವು ಇಲ್ಲಿ ಹೋಲ್ಸಮ್ ಎಕ್ಸ್ಪೀರಿಯನ್ಸ್ನ ನಾವು ಅನುಭವಿಸಿದ್ವಿ. ಎಲ್ಲರೂ ಜೊತೆಗೆ ಸೇರಿದ್ವಿ, ಒಂದು ಸ್ಮೂದಿನ ಮಾಡಿದ್ವಿ. ಎಲ್ಲರೂ ಜೊತೆಗೆ ಸೇರಿಬಿಟ್ಟು ಮತ್ತು ಮಟ್ಕ ಅಂತೀವಲ್ಲ, ಮಡಿಕೆ ಕೂಡ ಪಾಟನ್ನು ನಾವು ಡೆಕೋರೇಟ್ ಮಾಡಿದ್ವಿ, ಡ್ಯಾನ್ಸ್ ಮಾಡಿದ್ವಿ, ತುಂಬ ಖುಷಿ ಪಟ್ವಿ, ನಕ್ಕು ನಲಿದಾಡಿ ಅಂತ ಹೇಳ್ತಾರಲ್ವ, ಎಲ್ಲರನ್ನ ಭೇಟಿ ಆದ್ವಿ. ತುಂಬ ಚೆನ್ನಾಗಿತ್ತು ರೀ. ನಿಮ್ಮನ್ನು ತೋರಿಸ್ತೀನಿ ಬನ್ನಿ. ಈ ಒಂದು ಪಾಟ್ಲಾಕ್ನ ನೀವು ಕೂಡ ಫೀಲ್ ಮಾಡಿ. ಬನ್ನಿ. ಪಾಟ್ಲಾಕಿಗೆ ಬರೋದು ಸ್ವಲ್ಪ ಲೇಟ್ ಆಯಿತು, ಹಾಗಾಗಿ ಆಲ್ರೆಡಿ ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು ಪಾಟ್ಲಾಕು. ಅಲ್ಲಿ ಏನು ಮಾಡಿದ್ರು ಅಂದರೆ ಎಲ್ಲ ಪಾರ್ಟಿಸಿಪೆಂಟ್ ಕೂತ್ಕೊಂಡಿದ್ರು. ನವರಾತ್ರಿದು ಒಂದು ಸ್ಟೋರಿ ಅದಕ್ಕೆ ರಿಲೇಟ್ ಆಗಿರೋ ಒಂದು ಸ್ಟೋರಿನ ಎಲ್ಲರೂ ಕೇಳಿಸ್ಕೊತಾ ಇದ್ರು. ಇದು ಸ್ಟೋರಿ ಎಲ್ಲ ಆದಮೇಲೆ ಎಲ್ಲರೂ ಅವ್ರವ್ರ ಬಗ್ಗೆ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಹೇಳಿದರು. ಅದು ಚೆನ್ನಾಗಿತ್ತು. ನಮ್ಗೆ ಅವಾಗ ಗೊತ್ತಾಗುತ್ತೆ, ನಮ್ಗೆ ಎಷ್ಟೊಂದು ಜನ ಅದ್ರ ಪಾಟ್ಲಾಕಲ್ಲಿ ಗೊತ್ತೇ ಇರೋದಿಲ್ಲ ಯಾರ್ಯಾರು ಅಂತ. ಇಂಟ್ರೊಡ್ಯೂಸ್ ಮಾಡಿದಾಗ ಸ್ವಲ್ಪ ಹತ್ತಿರ ಆಗುತ್ತೆ. ಫಸ್ಟಿಗೆ ಅದನ್ನೇ ಮಾಡೋದು ಚೆನ್ನಾಗಿತ್ತು. ಪಾಟ್ಲಾಕನ್ನು ಅಟೆಂಡ್ ಮಾಡಿದವರು ಎಲ್ಲರೂ ಇಂಟ್ರೊಡ್ಯೂಸ್ ಮಾಡಿಕೊಂಡ್ರು ಅವ್ರವ್ರ ಬಗ್ಗೆ. ಇದು ಪ್ರೋಗ್ರಾಮ್ ಅರೇಂಜ್ ಮಾಡಿದ್ರಲ್ವಾ, ಅವರು ಹೋಸ್ಟು, ಅವರು ಆಕ್ಟಿವಿಟೀಸ್ ಎಲ್ಲ ಪ್ಲಾನ್ ಮಾಡಿದ್ರು. ಸ್ವಲ್ಪ ಜನಕ್ಕೆ ಸ್ಮೂದಿ ತಯಾರು ಮಾಡೋದು, ಇನ್ನು ಸ್ವಲ್ಪ ಜನಕ್ಕೆ ಮಟ್ಕ ತಯಾರು ಮಾಡೋದು, ಹಂಗೆಲ್ಲ ಇತ್ತು. ಕೆಲವರು ಸ್ಮೂದಿನ ಮಾಡ್ತಾ ಇದ್ರು, ಅದ್ರ ಜೊತೆಗೇನೆ ಕೀರ್ತನ್ ಕೂಡ ಆಗ್ತಾಯಿತ್ತು ಬೈ ದ ಟೈಮ್ ಸೇಮು. ಅದು ಹೆಂಗಿತ್ತು ಅಂತ ಅಂದರೆ, ಒಂದು ಕೀರ್ತನೆ ಅದು ಹೇಳೋದ್ರ ಜೊತೆಗೆ ಆ ಫುಡ್ಡಲ್ಲಿ ಅದೊಂದು ಎಲ್ಲ ದೇವ್ರದ ಹಾಡಿನ ಅಂಶ, ಅದ್ರದ್ದು ಶಕ್ತಿ ಅದೆಲ್ಲ ಆ ಫುಡ್ಡಲ್ಲೂ ಕೂಡ ಅಬ್ಸರ್ವ್ ಆಗಿತ್ತು ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿತ್ತು. ನಾವೆಲ್ಲ ಇನ್ವಾಲ್ವ್ ಆಗಿ ತುಂಬ ಚೆನ್ನಾಗೇ ಮಾಡಿದ್ವಿ. ಕೀರ್ತನೂ ಅಟೆಂಡ್ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. दशरथनन्दन राम राम राम, दशमुखनन्दन राम राम राम. ನನಗೆ ನೋಡಿ 2 ಚಾನ್ಸ್ ಸಿಕ್ತು. ಸ್ಮೂದಿಗೆ ಮಾಡಲಿಕ್ಕೆ ನನಗೂ ಅವಕಾಶ ಸಿಕ್ತು. ಆಮೇಲೆ ನಾನು ಈ ಕಡೆ ಪೇಂಟಿಂಗ್ ಮಾಡೋದು ಬಿಡಲಿಲ್ಲ. ನನಗೆ ಪೇಂಟಿಂಗ್ ಅಂದರೆ ಇಷ್ಟ ಅಲ್ಲ ರೀ, ನಿಮಗೆ ಗೊತ್ತಿದೆ. ತುಂಬ ಚೆನ್ನಾಗಿತ್ತು. ಎಲ್ಲರೂ ಕೂಡ ಒಂದೊಂದು ಪಾಟ್ ಮಾಡಿದರು. ಅವರು ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಈ ಕಡೆ ಪಾಟ್ ಮೇಕಿಂಗು ಆಯಿತು, ಈ ಕಡೆ ಸ್ಮೂದಿನೂ ಆಗೋಯ್ತು. ಅದನ್ನು ನಾವು ಗಾಡಿಗೆ ಅರ್ಪಣೆ ಮಾಡಿ ಆ ಪಾಟ್ನೂ ಅಲ್ಲೇ ಇಟ್ಟಿದ್ವಿ. ಆಮೇಲೆ ಸ್ಮೂದಿನೂ ದೇವರಿಗೆ ಅರ್ಪಣೆಯನ್ನು ಮಾಡಿದ್ವಿ. ಸ್ಮೂದಿ ಆರತಿ ಎಲ್ಲ ಇಟ್ಬಿಟ್ಟು ಆರತಿ ಎಲ್ಲ ಹೇಳಿದ್ವಿ. ತುಂಬ ಚೆನ್ನಾಗಿತ್ತು. ಪಾಟ್ಲಾಕ್ ಅಂದರೆ ಯಾರ್ಯಾರೋ ಬಂದಿರ್ತಾರೆ, ಫ್ಯಾಮಿಲಿ ಅಂತ ಅಲ್ಲ, ಎಷ್ಟೊಂದು ಜನ ಬೇರೆಯವರು ಎಲ್ಲ ಬಂದುಬಿಟ್ಟು ಸೇರಿಕೊಂಡು ಮಾಡೋದಿರುತ್ತೆ ನೋಡಿ. ಅದು ಒಂತನ ಅಂತ ಇರುತ್ತಲ್ಲ, ಒನ್ನೆಸ್ ಅಂತ, ಆ ಥರ ಒಂಥರ ಡಿಫ್ರೆಂಟ್ ಲೆವೆಲಲ್ಲೇ ಇತ್ತು ಅಂತ ಹೇಳ್ಬೋದು. ತುಂಬ ಚೆನ್ನಾಗೇ ಎಕ್ಸ್ಪೀರಿಯನ್ಸ್ ಆಗುತ್ತೆ ಈ ಥರದ ಪಾಟ್ಲಾಕ್ಸ್ನ ನೀವು ಅಟೆಂಡ್ ಮಾಡಿದರೆ. ನನಗಂತೂ ತುಂಬ ಖುಷಿ ಆಗುತ್ತೆ ಅಟೆಂಡ್ ಮಾಡೋದಕ್ಕೆ. ನಾನು ಹಾಗಾಗಿ ಮಾಡ್ತಾ ಇರ್ತೀನಿ, ನಿಮಗೆಲ್ಲ ಇದನ್ನು ಶೇರು ಕೂಡ ಮಾಡ್ತಾ ಇರ್ತೀನಿ. ಥರದ ಪಾಟ್ಲಕ್ ಇದು ಒಂದೇ ಕಡೆ ಆಗಿದ್ದಲ್ಲ. ಈ ಪಾಟ್ಲಕ್ ಇದೆ ಅಲ್ವಾ, ಸಾತ್ವಿಕ್ ಪಾಟ್ಲಕ್ ಸ್ಪೆಷಲ್ ಆಗಿ ಇದೇ ಟೈಮಲ್ಲಿ ಆಲ್ ಓವರ್ ಇಂಡಿಯಾ ಅಂತಾನೆ ಹೇಳ್ಬೋದು. ಭಾರತದ ತುಂಬ ಬೇರೆ 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 ಸ್ಟೇಟಲ್ಲೂ ಕೂಡ ಇದು ಆಗ್ತಾ ಇತ್ತು. ಇನ್ನೊಂದು ಸ್ಪೆಷಲ್ ಏನು ಅಂತ ಅಂದರೆ, ಸಾತ್ವಿಕ್ ಮೂಮೆಂಟಿಂದ ರಾಧಿಕಾ ಮತ್ತು ಅಕ್ಷಯ್ ಅಂತ ಇವರು ಯೋಗ ಹೇಳ್ಕೊಡ್ತಾರೆ. ಇವರು ಆ ಒಂದು ಪಾಟ್ಲಕ್ಕಲ್ಲಿ ಲೈವ್ ಆಗಿ ಆನ್ಲೈನಾಗೆ ಬಂದಿದ್ರು ಇವರು. ಇವ್ರನ್ನ ಕನೆಕ್ಟ್ ಮಾಡಿ ಅವಾಗ ಅವ್ರ ಜೊತೆಗೆ ಅಲ್ಲಿ ಮಾತಾಡಿ ಡೈರೆಕ್ಟಾಗಿ ಪರ್ಸ್ನಲ್ ಆಗಿ, ಇಟ್ ವಾಸ್ ಲೈಕ್ ಏನೋ ಡಿಫ್ರೆಂಟ್ ಫೀಲಿಂಗ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಅಂದರೆ ಒಂಥರ ಸ್ಪೆಷಲ್ ಟಚ್ ಅಂತಲೇ ಹೇಳ್ಬೋದು. ಅದು ಪಾಟ್ಲಾಕಿಗೆ ಒಂದು ಕಳೆ ಬಂದಂಗಾಯಿತು. ಇನ್ನೊಂದು ಸ್ವಲ್ಪ ಅದನ್ನು ಕೂಡ ಎಕ್ಸ್ಪೀರಿಯನ್ಸ್ ಆಯಿತು ನಮಗೆ. ಇದಾದಮೇಲೆ ನಾವು ಬಿಡ್ತೀವಾ, ನವರಾತ್ರಿ ಅಂತ ಅಂದಮೇಲೆ ಡ್ಯಾನ್ಸು ಇರಲೇಬೇಕಲ್ವಾ. ನಾವು ಕೂಡ ನವರಾತ್ರಿದು ಡ್ಯಾನ್ಸ್ ಎಲ್ಲ ಮಾಡಿದ್ವಿ. ತುಂಬ ಖುಷಿ ಪಟ್ವಿ, ತುಂಬ ಎಂಜಾಯ್ ಮಾಡಿದ್ವಿ. ತುಂಬ ಜಾಯ್ಫುಲ್ ಆಗಿತ್ತು ಅದು.
ಆಮೇಲೆ ನಾವು ಮಟ್ಕ ಪೇಂಟ್ ಮಾಡಿದ್ವಲ್ಲ, ಅದನ್ನ ಏನು ಮಾಡಿದ್ರು ಗೊತ್ತಾ ಹೋಸ್ಟ್ನವರು, ಅದು ನಾವು ಮಾಡಿದ ಮಟ್ಕನ ಬೇರೆಯವರಿಗೆ ಗಿಫ್ಟ್ ಹಾಕ್ಕೊಟ್ರು. ಅಂದರೆ ನಾವು ಮಾಡಿರೋದು ಬೇರೆಯವರಿಗೆ ಕೊಡೋದು, ಅವ್ರು ಮಾಡಿರೋದು ನಮಗೆ ಸಿಗುತ್ತೆ, ಹಂಗೆ ಬೇರೆಯವ್ರು ಮಾಡಿರೋದು ನಮಗೆ ಸಿಗುತ್ತೆ. ಸೊ ಈ ಥರ ಕಾನ್ಸೆಪ್ಟ್ ನನಗೆ ತುಂಬ ಇಷ್ಟ ಆಯಿತು, ಇದೂ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಈ ಥರ ಎಲ್ಲರೂ ಗಿಫ್ಟ್ ಕೊಟ್ಟರು, ಅವ್ರು ಬಂದವರಿಗೆಲ್ಲರಿಗೂ ಬೇರೆ ಬೇರೆ ಮಟ್ಕ ಬೇರೆ ಬೇರೆಯವರಿಗೆ ಕೊಟ್ಟು ಕಳಿಸಿದ್ರು. ನನಗೆ ಒಬ್ಬರು ವ್ಯಕ್ತಿ ಭೇಟಿಯಾದರು. ಅವ್ರು ಏನು ಗೊತ್ತಾ, ನನ್ನನ್ನು ನೋಡಿಬಿಟ್ಟು ನೀವು ಶಶಿಕಲಾ ಅವರ ಮಗಳಲ್ವಾ ಅಂತ ಅಂದರು. ಅವಾಗ ನನಗೆ ಸರ್ಪ್ರೈಸ್ ಆಯಿತು, ಏನಪ್ಪ ಇವರು ಹಿಂಗೆ ಕೇಳಿದ್ರು, ಯಾರು ಇವರು ಅಂತ ನಾನು. ಸೊ ನಾನು ಸಾಧನಾ ಫಾರೆಸ್ಟಿಗೆ ಹೋಗಿದ್ದೆ, ನಾನು ನಿಮ್ಮ ತಾಯಿನ ಅಲ್ಲಿ ಭೇಟಿಯಾಗಿದ್ದೆ ಅಂತ ಹೇಳಿ ನಿಮ್ಮನ್ನು ನೋಡಿದಾಗ ನನಗೆ ಸಡನ್ನಾಗಿ ಅವರೇ ಮಗಳ ಅಂತ ಅನ್ನಿಸ್ತು, ನೀವು ಹಂಗೆ ಇದ್ದೀರಾ ಅಂತ ಮಾತಾಡ್ಸಿದ್ಲು. ನನಗೆ ಎಷ್ಟು ಖುಷಿ ಆಯಿತು ಅಂತ ಹೇಳ್ತೀರಾ. ಯಾಕೆ ಅಂತ ಅಂದರೆ ನಮ್ಮ ಅಮ್ಮನ ಪರಿಚಯದಿಂದ ನನ್ನನ್ನು ಗುರುತಿಸ್ತಾರೆ ಅಂತ ಅಂದರೆ ಅದಕ್ಕಿಂತ ಸಂತೋಷ ಏನಾಗಬಾರ್ದು ಹೇಳಿ. ಸೊ ನನಗೆ ತುಂಬ ಖುಷಿ ಆಯಿತು. ಇನ್ನೊಂದೇನು ಗೊತ್ತಾ, ನಮ್ಮಮ್ಮ ಸಾಧನಾ ಫಾರೆಸ್ಟಲ್ಲಿ ಇದ್ದಾರೆ ಇವಾಗ, ಒಂದು ಕಾಡು ಅಂತಲೇ ಹೇಳ್ಬೋದು ಅದು. ಆ ಕಾಡಲ್ಲಿ ಅವರು ಇದ್ದಾರೆ, ಅಲ್ಲಿ ಒಂದು ಹಟ್ಟಲ್ಲಿ ಇರ್ತಾರೆ ಅವರು. ಸೊ ಈಗ 2 ತಿಂಗಳು ಆಯಿತು ಅಲ್ಲಿ ಹೋಗಿ ಅವರು. ಆಮೇಲೆ ಇನ್ನೊಂದೇನು ಗೊತ್ತಾ, ಇನ್ನೂ 10 ತಿಂಗಳು ಅಲ್ಲೇ ಇರ್ತಾರಂತೆ ರೀ. ಸೊ ಅದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸೇ. ಅದ್ರದ್ದು ಎಲ್ಲ ನಾನು ವೀಡಿಯೋಸ್ ಮಾಡಿ ನಿಮಗೆ ಕಳಿಸ್ತೀನಿ, ಹೆಂಗೆ ಏನು ಅಂತ. ಅವ್ರದ್ದು ಏಜಲ್ಲಿ ಈ ಥರ ಹೋಗಿ ಇರೋದು ಅಂತಂದರೆ ಸುಮ್ಮನೆನಾ. ಸೊ ಅದ್ರದ್ದು ಕೂಡ ನಾನು ವಿಡಿಯೋ ಮಾಡಿ ನಿಮಗೆ ನಿಮ್ಮ ಮುಂದೆ ತಂದು ಇಡ್ತೀನಿ. ಸ್ಟೇ ಟ್ಯೂನ್ ಆಗಿರಿ, ಓಕೆ. ನಾನು ಮುಂದಿನ ವಿಡಿಯೋದಲ್ಲಿ ಅದನ್ನು ಹಾಕ್ತೀನಿ. ಸೊ ಇಲ್ಲಿ ತನಕ ನನ್ನ ವಿಡಿಯೋನ ನೋಡಿದ್ದಕ್ಕೆ ತುಂಬ ಧನ್ಯವಾದ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ.